ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಂದಮೇಲೆ ಅದನ್ನೆಲ್ಲ ನಾನು ಮರೆಯಕ್ಕಾಗತ್ತಾ ನಾಗಿನಿ? ನಿನ್ನ ಜೀವ ಸಹಿತ ಉಳಿಸಲ್ಲ. ನಿಂದು ಆದಿಶೇಷಂದು ಜನ್ಮ ಜನ್ಮಾಂತರದ ಪ್ರೀತಿ ಆದ್ರೆ ನಂದು ಅಷ್ಟೇ ಜನ್ಮ ಜನ್ಮಾಂತರದ ಹಾಗೆ. ಸ್ವಾಮಿಗಳೇ, ಏನಿದು? ತ್ರಿಶೂಲ್ ರೂಪದಲ್ಲಿದ್ದಾಗ ನಾನು ಯಾರು ಅನ್ನೋ ಗೊಂದಲ, ಆ ಗೊಂದಲಗಳಿಗೆ ಉತ್ತರ ಪಡೆಯೋಣ ಅಂತ ಈ ರೂಪಕ್ಕೆ ಬಂದ್ಮೇಲೆ ನನ್ನ ಹಾಗೆ ಇನ್ನೊಬ್ಬ, ಇದೆಲ್ಲ ಹೇಗ್ ಸಾಧ್ಯ? ಸ್ವಾಮಿಗಳೇ, ನನ್ನ ಹಾಗೆ ಬಂದವನು ಯಾರು? ದಿನದಿಂದ ದಿನ ಪ್ರಶ್ನೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಅವತ್ತು ರಸ್ತೆಯಲ್ಲಿ ಯಾರೋ ಹೆಂಗ್ ಸಿಕ್ಕಿದ್ರು, ಅವ್ರನ್ನ ಮನೆ ಕರ್ಕೊಂಡು ಹೋದೆ. ಶಿವಾನಿ ಅವ್ರನ್ನ ನಾಗಮಾತಾ ಅಂತ. ಗುರುಗಳೇ, ಏನಿದೆಲ್ಲ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಾನು ಈ ರೂಪದಲ್ಲಿದ್ರೆ ಅದರಿಂದ ಉಪಯೋಗ ಏನು ಅಂತಾನೂ ನನಗೆ ಗೊತ್ತಿಲ್ಲ. ನಾನು ಏನಾದ್ರೂ ಮಾಡಬೇಕು ಸ್ವಾಮಿಗಳೇ. ದಯವಿಟ್ಟು ನನ್ನ ಮೂಲ ರೂಪ ನನಗೆ ಕೊಡಿ. ಆಗ್ಲಾದ್ರೂ ನಾನು ನನ್ನ ಮನೆಗೆ ಹೋಗಿ ಸತ್ಯ ಹೇಳ್ಬಿಡ್ತೀನಿ. ಇಲ್ಲದೆ ಹೋದ್ರೆ ಇದರಿಂದ ತೊಂದರೆಗಳೇ ಹೆಚ್ಚಾಗ್ತಾ ಹೋಗುತ್ತೆ. ಅವಸರ ಮಾಡಿ ಬದುಕುವುದು, ಸಾವಿನ ಜೊತೆ ಸರಸ ಆಡುವುದು ಎರಡು ಒಂದೇ. ಭೋಲೆನಾಥ, ಈ ವಿಧಿ ಇದೆಯಲ್ಲ, ಅದು ಎಲ್ಲರಿಗೂ ಸೇರೋ ಸೊತ್ತಲ್ಲ. ಕೆಲವರಿಗೆ ಮಾತ್ರ. ಆ ಕೆಲವರಲ್ಲಿ ಕೆಲವರು ಹುಡುಕಿ ಸೋತು ಹೋಗುತ್ತಾರೆ. ಮತ್ತಷ್ಟು ಕೆಲವರು ಹಳ್ಳ ತೋಡಿ ಅಯ್ಯೋ ನನ್ನ ಕೈ ಮಣ್ಣಾಯ್ತಲ್ಲ ಎಂದು ಬಿಟ್ಟು ಹೋಗುತ್ತಾರೆ. ಹಳ್ಳ ತೋಡಿದ ಜಾಗದಲ್ಲಿ ಮತ್ತಷ್ಟು ಹಳ್ಳ ತೋಡಿದ್ದರೆ ನಿಧಿ ಸಿಗುತ್ತಿತ್ತು. ಹಾಗೆ ನೀನು ಸತ್ಯದ ಬಾಗಿಲಿನಲ್ಲಿ ನಿಂತಿರುತ್ತೀನಿ. ಸತ್ಯ ಇನ್ನೇನು ಬಾಗಿಲು ತೆರೆಯುವ ಸಮಯದಲ್ಲಿ ನೀನು ಬೆನ್ನು ತಿರುಗಿಸಿ ನಿನ್ನ ಪಾಲಿನ ಸತ್ಯ ಅಲ್ಲೇ ಸತ್ತು ಹೋಯಿತು. ಜೈ ಭೋಲೆನಾಥ. ಅಷ್ಟೇ ಅಲ್ಲ, ನಾಗಮಣಿ ನನಗೆ ಮೋಹ, ನನ್ನ ತಪಸ್ಸು, ನನ್ನ ಭವಿಷ್ಯ. ಅದಕ್ಕೆಲ್ಲ ಅಡ್ಡ ಬಂದ್ರೆ ಸುಮ್ಮನೆ ಬಿಡ್ತೀನ? ದೇವಿ ಆಶೀರ್ವಾದ ಇರೋ ನಾಗಮಾತಾ ಏನು ಮಾತಾಡದೆ ಹೀಗಿರೋದಕ್ಕೆ ಕಾರಣ ಆದ್ರೂ ಏನಿರ್ಬೋದು? ಅವ್ರ ಈ ಸ್ಥಿತಿಗೆ ಕಾರಣ ಆಗಿರೋ ದುಷ್ಟಶಕ್ತಿ ಆದ್ರೂ ಯಾವುದು? ಈ ಕೆಲಸ ದಿಗ್ವಿಜಯ ಮಾಡಿದಿದ್ರೆ ಅವನೇ ನೇರವಾಗಿ ಬಂದು ಹೇಳ್ಕೊತಾ ಇದ್ದ. ಇಲ್ಲ, ಇದರಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ. ಆದಿಶೇಷ ಎಲ್ಲಿದ್ದಾನೆನ್ನೋ ಸತ್ಯ ನನಗೆ ಗೊತ್ತಾಗಬಾರ್ದು ಅಂತ ನಾಗಮಾತನ್ನ ಈ ಸ್ಥಿತಿಗೆ ತಂದಿದ್ದಾರೆ. ಯಾರಿರ್ಬೋದು ಅವರು? ಶಿವಾನಿ ಅವರೇ, ಆ ಹೆಂಗಸು ಇವಾಗ ಹೇಗಿದ್ದಾರೆ? ಅವರು ಪ್ರಜ್ಞೆ ಬಂತ? ಇಲ್ಲ ಅಭಯ್ ಅವರೇ, ಉಸಿರಾಡ್ತಾ ಇದ್ದಾರೆ ಅಷ್ಟೇ. ಆದ್ರೆ ಏನು ಮಾತಾಡ್ತಾ ಇಲ್ಲ, ಯಾರನ್ನೂ ಗುರ್ತಿಸ್ತಾ ಇಲ್ಲ. ನನಗನ್ಸುತ್ತೆ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ. ಯಾವ್ದಾದ್ರು ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ. ಅಭಯ್ ಅವರೇ, ವೈದ್ಯಶಾಸ್ತ್ರದಲ್ಲಿ ಎಲ್ಲ ವೈದ್ಯರನ್ನು ಮೀರಿಸೋ ವೈದ್ಯರು ನನಗೆ ಗೊತ್ತಿದ್ದಾರೆ. ಅವರು ಬೇರೆ ಯಾವ ಲೋಕದಲ್ಲೂ ಇಲ್ಲ. ಅವರೇ ಕೈ ಚೆಲ್ಲಿ ಕೂತಿದ್ದಾರೆ. ಅಲ್ಲ ಶಿವಾನಿ ಅವರೇ, ನನಗೆ ಒಂದು ಅರ್ಥ ಆಗ್ತಿಲ್ಲ, ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಅವ್ರ ಮಗನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ರು, ಆದ್ರೆ ಈ ಮನೆಗೆ ಬಂದ್ಮೇಲೆ ಅದ್ ಏನೇನೋ ಮಾತಾಡಿದ್ರು. ಈಗ ನೋಡಿದ್ರೆ ಅವ್ರಿಗೆ ಹೀಗಾಗಿದೆ. ಅವ್ರು ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂದ್ರು? ಅದಕ್ಕಿಂತ ಹೆಚ್ಚಾಗಿ ನನಗೆ ನಿಮ್ಮ ಉದ್ದೇಶ ಏನು ಅಂತ ಗೊತ್ತಾಗಬೇಕು. ಹೇಳಿ ಶಿವಾನಿ ಅವರೇ. ಏ ಮಾಯಾಂಗನೆ, ಎಲ್ಲದ್ರ ಹಿಂದೆ ಇರೋದು ನೀನೆ ಅಂತ ನನಗೆ ಗೊತ್ತಾಯ್ತು. ಯಾವ್ದ್ರ ಹಿಂದೆ?
ಆ ತಕ್ಷಕ ಮೋಹಿನಿ ಜೊತೆ ಸೇರಿ ನನ್ನ ಕೊಲ್ಲೋಕ್ ಪ್ರಯತ್ನ ಪಟ್ಟಾಗ್ಲೇ ನನಗೆ ಗೊತ್ತಾಯ್ತು. ನಿನಗೆ ಕೋಪ ಸೇಡು ಇರೋದು ನನ್ನ ಮೇಲೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ತೊಂದರೆ ಕೊಟ್ಟಿರೋದು ಯಾರಿಗೆ ಗೊತ್ತಾ? ನಾಗಮಾತಾಗೆ. ನಾವು ನಾಗಗಳು ಕಾರಣ ಇಲ್ಲದೆ ಯಾರನ್ನೂ ನೋಯಿಸೋದಿಲ್ಲ, ಯಾರನ್ನೂ ಸಾಯಿಸೋದು ಇಲ್ಲ. ಆದ್ರೆ ನೀನು ನಾಗಮಾತಾಗೆ ತೊಂದರೆ ಕೊಟ್ಟು ನಾಗಕುಲಕ್ಕೆ ಕಂಟಕ ಆಗಿದ್ಯಾ. ಶಿವಾನಿ, ನೀನ್ ಮಾತಾಡ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಓ, ಏನು ಗೊತ್ತಿಲ್ವಾ ನಿನ್ಗೆ? ನಾಗಮಾತಾಗೆ ಪ್ರಜ್ಞೆ ಇಲ್ದೇ ಇರೋದು ನೆನಪಿಲ್ವಾ? ಎಲ್ಲ ನೀನೇ ಮಾಡಿರೋದು. ಶಿವಾನಿ ಅವರೇ, ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ? ಎಷ್ಟು ಅಂತ ಯೋಚನೆ ಮಾಡ್ತೀರಾ? ಬನ್ನಿ ಊಟ ಮಾಡಿ. ಬೇಡ ನನ್ಗೆ. ಅಲ್ಲಿ ನಾಗಮಾತಾ ಉಸಿರನ್ನೇ ಆಹಾರ ಅಂತ ಬದುಕ್ತಿರುವಾಗ ಇಲ್ಲಿ ನಾನು ಹೇಗೆ ಊಟ ಮಾಡ್ಲಿ? ಹಾಗೆ ನೀವು ಕೂಡ ಉಸಿರೇ ಆಹಾರ ಅಂತ ಸುಮ್ಮನೆ ಇರ್ತೀರಾ? ಶಿವಾನಿ ಅವರೇ, ಬನ್ನಿ ಊಟ ಮಾಡಿ. ಬೇಡ. ನೀವು ಹೀಗೆ ಹೇಳಿದ್ರೆ ಮಾತು ಕೇಳಲ್ಲ. ತಗೊಳ್ಳಿ, ಊಟ ಮಾಡಿ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬಾರ್ದು. ಯಾವಾಗ್ಲೂ ನಗ್ನಗ್ತಾ ಇರಬೇಕು. ನಗು ನೋವನ್ನ ಸಾಯಿಸುತ್ತೆ, ಸಮಸ್ಯೆನ ಸಾಯಿಸುತ್ತೆ. ಅದು ಬಿಟ್ಟು ನೀವು ಈ ರೀತಿ ನೋವಲ್ಲಿ ಕೂತ್ರೆ ನಿಮ್ಮನ್ನ ಪ್ರೀತಿಸೋರು ನೋವು ತಿಂತಿರ್ತಾರೆ. ಅವ್ರಿಗೇನೋ ಆಯ್ತು ಅನ್ನೋ ಯೋಚನೆ ಬಿಡಿ. ನೀವು ಸೇಫ್ ಆಗಿದ್ದೀರಲ್ಲ, ಅದಕ್ಕೆ ಸಂತೋಷ ಪಡಿ. ನೀವ್ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಮನುಷ್ಯತ್ವ ಇಲ್ದಿರೋ ತರ. ಅಯ್ಯೋ ಶಿವಾನಿ ಅವರೇ, ನಾನು ಹಾಗಲ್ಲ ಹೇಳಿದ್ದು. ನೀವು ಹೀಗೆ ಕೂತ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ. ನಮಗ್ ಬಂದಿರೋ ಸಮಸ್ಯೆನ ನಾವೇ ತುಳಿಬೇಕು ಅಲ್ವಾ? ಆದ್ರೆ ಬಂದಿರೋ ಸಮಸ್ಯೆ ಯಾವುದು ಅಂತಾನೆ ಗೊತ್ತಿಲ್ವಲ್ಲ. ನಾಗಮಾತಾನ ಈ ಸ್ಥಿತಿಗೆ ತಂದಿರೋದು ಯಾರು ಅಂತ ಗೊತ್ತಾಗ್ದೆ ನನಗೆ ನೆಮ್ಮದಿ ಇಲ್ಲ. ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ಒಂದು ವಿಷಯ ತಿಳ್ಕೊಳ್ಳಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರೇ ಏನೇ ತಪ್ಪು ಮಾಡಿದ್ರು ಒಂದಲ್ಲ ಒಂದು ಸಾಕ್ಷಿ ಬಿಟ್ಟು ಹೋಗಿರ್ತಾರೆ. ಇದು ಎಲ್ಲ ಕ್ರೈಮಲ್ಲೂ ನಡೆಯದೆ. ತಪ್ಪು ಮಾಡಿದ್ರು ತಪ್ಪಿಸ್ಕೊಳ್ಳೋದಕ್ಕೆ 100 ದಾರಿ ಹುಡ್ಕೊಂಡಿದ್ರು ಅವನ್ ಸಿಕ್ಕಾಕೊಳ್ಳೋದಕ್ಕೆ ದೇವರು ಒಂದಲ್ಲ ಒಂದು ದಾರಿ ಮಾಡಿರ್ತಾರೆ. ನಿಮ್ಗೆ ಖಂಡಿತವಾಗ್ಲೂ ಹಾಗನ್ಸುತ್ತಾ? ನಾಗಮಾತಾಗೆ ತೊಂದರೆ ಆಗಿರೋ ಕಡೆ ಇನ್ನು ಭಯ ಬೇಡ. ಆದಿಶೇಷನ ಹುಡುಕೋದು ಇನ್ನು ಕಷ್ಟ ಇಲ್ಲ. ಆ ಗರುಡ ದೇವನ ಅನುಗ್ರಹದಿಂದ ನಾಗಾನ್ವೇಷಕ ಮಂತ್ರ ಪ್ರಾಪ್ತಿಯಾಗಿದೆ. ಇನ್ನು ಆದಿಶೇಷ ಯಾವ ಲೋಕದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಕಾಲಪುರದಲ್ಲಿ ಬಂದು ಬೀಳ್ತಾನೆ. ಅದಕ್ಕೆ ಪೂಜೆ ಏನ್ ಮಾಡಿ, ವಿಧಿ ವಿಧಾನಗಳ ಬಗ್ಗೆ ಎಲ್ಲ ತಿಳಿದ. ನಾಳೆ ಪೂಜೆ ಮಾಡಬೇಕು ದಿಗ್ವಿಜಯ. ಆ ಪೂಜೆಗೆ ನನ್ನ ಸಿದ್ಧಿ ಒಂದೇ ಸಾಲದು, ನಮ್ಮಿಬ್ಬರ ಸಿದ್ಧಿಯೂ ಬೇಕು. ಆ ಆದಿಶೇಷ ನಮ್ಮ ಕಾಲಡಿ ಬಂದು ಬೀಳ್ತಾನೆ ಅಂತಂದ್ರೆ ನನ್ನ ಎಲ್ಲ ಸಿದ್ಧಿಗಳನ್ನು ಮೊದಲು ಪೂಜೆ ಆಗ್ಲಿ. ಆದಷ್ಟು ಬೇಗ ಸಂಹಾರ ಮಾಡ. ಅವಸರ ಒಳ್ಳೆಯದಲ್ಲ ದಿಗ್ವಿಜಯ. ಶುಕ್ರ ಗ್ರಹದ ಮೇಲೆ ಶುದ್ರ ಉಲ್ಕೆ ಒಂದು ಬಡಿಯುವ ಸಮಯದಲ್ಲಿ ಪೂಜೆ ಆಗಬೇಕು. ಅದಾದ್ರೆ ನಮಗೆ ಶುಕ್ರಾಚಾರ್ಯರ ಆಶೀರ್ವಾದದಿಂದ ಬಯಸಿದ್ದೆಲ್ಲವೂ ನೆರವೇರುತ್ತೆ. ಓ ಶುದ್ರ ಮುಹೂರ್ತ ನಾಳೆ. ಒಟ್ನಲ್ಲಿ ಆ ಆದಿಶೇಷ ಯಾರು ಅಂತ ಗೊತ್ತಾಗಿ ಸಂಹಾರ ಆದ್ರೆ ಸಾಕು. ಇಷ್ಟು ಸಂವತ್ಸರಗಳಿಂದ ನಾನು ಕಾದ ಗಳಿಗೆ ಬಂದಾಯ್ತು. ಘೋರ ತಪಸ್ಸಿಗೆ ಫಲ ಸಿಕ್ಕಾಯ್ತು. ನನ್ನಲ್ಲಿ ಉರಿಯುತ್ತಿರುವ ಸೇಡಿಗೆ ಆಗಲೋಕ ಸುಟ್ಟು ಭಸ್ಮವಾಗಲೇಬೇಕು. ನಾನು ಬಯಸಿದ್ದು ನನಗೆ ಸಿಗಲೇಬೇಕು.
ಇದು ಅಭಯ್ ಅವ್ರದಲ್ವಾ? ದೇವಸ್ಥಾನದಲ್ಲಿ ನೋಡಿದ್ದೆ. ಈಗ ಅವ್ರ ಕೈಯಲ್ಲಿಲ್ಲ ಅಂದ್ರೆ ಅಭಯ್ ನಾನು ದೇವಸ್ಥಾನದ ಹತ್ರ ಇದ್ದಾಗ ಇದೆಲ್ಲ ಅವ್ರ ಹತ್ರ ಇತ್ತು. ಈಗ ನೋಡಿದ್ರೆ ಬಿದ್ದಿದೆಯಲ್ಲ, ಏನರ್ಥ? ಎಲ್ರು ಅನ್ಕೊಂಡಿರೋ ಹಾಗೆ ತ್ರಿಶೂಲ್ ದಿಗ್ವಿಜಯನ ಮಗ ಅಲ್ಲ. ನಂದೀಶನ ಮಗ. ಏನ್ ಹೇಳ್ತಾ ಇದ್ರ ಗುರುಗಳೇ? ನಾಗಮಣಿ ಸಿಕ್ಕಿದ್ರೆ ಅದರ ಫಲ ಅವನಿಗೆ ಸಿಗ್ಲಿ ಅಂತ ಉಪಾಯ ಮಾಡಿದಾನೆ ಸ್ವಾಮಿ ದ್ರೋಹಿ. ಸ್ವಾಮಿಗೆ ದ್ರೋಹ ಮಾಡಿದವನು ಬೇರೆಯವ್ರಿಗೆ ಮೋಸ ಮಾಡದೆ ಇರ್ತಾನ. ಹೌದು ಗುರುಗಳೇ, ನಮ್ಮ ಪೂಜೆಯ ಮೊದಲನೇ ಗುರಿ ಆದಿಶೇಷ, ಆಮೇಲೆ ನಾಗಿಣಿ, ಮೂರನೇ ಗುರಿ ಆ ನಂದೀಶ. ಆ ನಂದೀಶನ ಅವರಿಬ್ಬರ ಜೊತೆ ಸಾಯ್ಬೇಕು. ಅವನ್ ಸಾವಾಗ್ಬೇಕು. ಆದ್ರೆ ನೀನು ಅವನ ಜೊತೆ ಹುಷಾರಾಗಿ. ಯಾವುದೇ ಕಾರಣಕ್ಕೂ ಈ ವಿಚಾರಕ್ಕೆ ನೀನು ಅವನ ಹತ್ರ ಜಗಳ ಮಾಡ್ಕೋಬೇಡ. ಅವನೊಂಥರ ವಿಷ ಸರ್ಪ. ನಾಗಿಣಿ ಅವಳು ಹಾವು. ಈ ನಂದೀಶ ಮನುಷ್ಯನ ರೂಪದ ಹಾವಿನ ಗುಣದವನು. ಅವನ ಹತ್ರ ಎಚ್ಚರವಾಗಿರ್ಬೇಕು. ಇದೆಲ್ಲ ಕೊನೆ ಆಗ್ಬೇಕು ಅಂದ್ರೆ ಆದಿಶೇಷ ಯಾರು, ಎಲ್ಲಿದ್ದೀನಿ ಅಂತ ಮೊದಲು ತಿಳ್ಕೋಬೇಕು. ಆ ನಾಗಿಣಿ ಕೊನೆ ಆಗ್ಬೇಕು. ಆಮೇಲೆ ನಂದೀಶ ಒಂದು ಎರೆಹುಳು ಅಷ್ಟೇ. ಬರ್ತೀನಿ ಗುರುಗಳೇ. ಏನಾಯ್ತು ನನ್ನನ್ನೇನೋ ಹೊಸ್ದಾಗಿ ನೋಡೋ ತರ ನೋಡ್ತಾ ಇದ್ದೀರಾ? ನೋಡೋಕೆ ನಿಯತ್ತಿ ನಾಯಿ ತರ ಇದ್ದಾನೆ, ಆದ್ರೆ ಇವನು ಗುಣ ಹೊಂಚಾಚಿ ಕಚ್ಚೋ ಹಾವಿನ. ಈ ಪ್ರಪಂಚದಲ್ಲಿ ಆ ದೇವ್ರು ಬೇಕಾದ್ರೂ ಬದಲಾಗ್ಬೋದು, ಆದ್ರೆ ಬದಲೇ ಆಗದೆ ಇರೋ ವ್ಯಕ್ತಿ ಅಂದ್ರೆ ನೀನು. ನಿನ್ನ ನಿಯತ್ತು ನಿಷ್ಠೆ ನಾನು ನಿನ್ನಿಂದ ಕಲಿಬೇಕು ಕಣ. ಅಯ್ಯೋ, ಇಂಥ ದೊಡ್ಡ ಮಾತಲ್ಲ ಯಾಕೆ ಹೇಳ್ತೀರಾ ಯಜಮಾನ್ರೆ? ಇರೋ ವಿಚಾರ ತಾನೇನೋ ಹೇಳಿದೆ ನಂದೀಶ. ಈಗಿನ ಕಾಲದಲ್ಲಿ ಯಾರ ಗುಣ ಹೇಗೆ ಅಂತಾನೆ ಹೇಳಕ್ ಬರಲ್ಲ. ಜೊತೆಲಿ ಇದ್ಕೊಂಡೆ ಕುತ್ತಿಗೆ ಕುಯ್ಯೋರು ಜಾಸ್ತಿ. ಯಾರನ್ನೂ ನಂಬಕ್ಕಾಗಲ್ಲ, ನಂಬಲೂಬಾರದು. ಎಷ್ಟೋ ಸಲ ನಾನು ಕನ್ನಡಿ ಮುಂದೆ ನಿಂತಾಗ ನನ್ನ ರೂಪ ಕೂಡ ನನಗೆ ಮೋಸ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಇದೇನು ಯಜಮಾನ್ರೆ, ಇವತ್ತು ನಿಮ್ಮ ಮಾತು ನಿಮ್ಮ ನೋಟ ಎರಡೂ ಬೇರೆ ಥರನೇ ಇದೆ ಅಲ್ಲ? ನಿಮ್ಗೆ ಯಾರಾದರೂ ತೊಂದರೆ ಕೊಡೋದು ಮೋಸ ಮಾಡೋದು ಮಾಡಿದ್ರೆ ನಾನು ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ನಿಮ್ಮನ್ನು ಕಾಪಾಡ್ಕೊತೀನಿ. ಗುರುಗಳೇ, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನನ್ನ ದೇಹನ ನನಗೆ ವಾಪಸ್ ಕೊಡಿ. ಯಾವುದೋ ಒಂದು ಕ್ಷುದ್ರ ಶಕ್ತಿ ನಿನ್ನ ದೇಹವನ್ನು ಮಾಯಾ ಕವಚಗಳಿಗೆ ಬಂಧಿಸಿಬಿಟ್ಟಿದೆ. ಆ ಮಾಯಾ ಕವಚ ನಾಶವಾಗದ ಹೊರತು ನಿನ್ನನ್ನು
ಮೂಲ ರೂಪ ನಿನಗೆ ದಕ್ಕದು. ಇಲ್ಲ ಸ್ವಾಮಿಗಳೇ, ಇನ್ನು ನಾನು ಸುಮ್ಮನೆ ಇರಲ್ಲ. ಸತ್ಯ ಹೇಳ್ತೀನಿ. ಇಲ್ಲದೆ ಹೋದ್ರೆ ಇದರಿಂದ ತೊಂದರೆಗಳೇ ಹೆಚ್ಚಾಗ್ತಾ ಹೋಗುತ್ತೆ. ನನ್ನ ಶಿವನಿಗೆ ನಾನೇ ತ್ರಿಶೂಲನ ಸತ್ಯ ಹೇಳ್ತೀನಿ. ಬೇಡ ತ್ರಿಶೂಲ, ಬೇಡ, ದುಡುಕಬೇಡ. ದುಡುಕೋದ್ರಿಂದ ಬರೀ ನಿನ್ನ ಜೀವನ ಅಷ್ಟೇ ಅಲ್ಲ, ನಿನ್ನ ಪ್ರೀತಿಸಿದವರ, ನಿನ್ನ ಸುತ್ತ ಇರುವವರ ಜೀವನ ನೆಮ್ಮದಿ ಹಾಳಾಗುತ್ತದೆ. ನಿನ್ನಿಂದ ಲೋಕ ಕಲ್ಯಾಣದ ಕಾರ್ಯವಾಗಬೇಕಾಗ ಅದಕ್ಕೆಂದು ನೀನು ಆ ಲೋಕದಿಂದ ಈ ಲೋಕಕ್ಕೆ ಬಂದವನು. ನಿನ್ನ ಮೇಲೆ ಆ ಮುಕ್ಕಣ್ಣನ ಆಶೀರ್ವಾದವಿದೆ. ಅವನ ಆಜ್ಞೆ ನೀಡುವ ತನಕ ನೀನು ಇದೇ ರೂಪದಲ್ಲಿ. ಇಲ್ಲ ಸ್ವಾಮಿಗಳೇ, ಅದೇನ್ ಬೇಕಾದ್ರೂ ಆಗ್ಲಿ, ಕನಿಷ್ಠ ಪಕ್ಷ ನನ್ನ ಹೆಂಡತಿಗಾರು ನಾನು ಸತ್ಯ ಹೇಳ್ತೀನಿ. ದುಡುಕಬೇಡ. ಎಲ್ಲ ಸಮಸ್ಯೆಗಳು ಅಂತ್ಯ ಆಗುವ ಹೊತ್ತಿನಲ್ಲಿ ಭೋಲೆನಾಥ, ನಿನ್ನಂಶ ಸಂಭೂತನಾದ ಇವರಿಗೆ ಯಾಕೆ ದುಡುಕುತನ? ಜೈ ಭೋಲೆನಾಥ. ಸ್ವಾಮಿಗಳೇ, ಯಾವತ್ತೂ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಶಿವಾನಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಅದು ನಾನಲ್ಲ, ನಂತರನೇ ಇರೋ ಇನ್ನೊಬ್ಬ ವ್ಯಕ್ತಿ. ಅವನು ನೋಡೋದಕ್ಕೆ ನಂತರನೇ ಇದ್ದ, ನಂತರನೇ ಬಟ್ಟೆ ಹಾಕಿದ್ದ. ಮತ್ತೆ ಸುಳ್ಳು ಹೇಳ್ಬೇಡಿ ನೀವು. ಶಿವಾನಿ, ನಾನು ನಿಜ ಹೇಳ್ತಾ ಇದ್ದೀನಿ. ಒಂದು ವಿಷಯ ಏನ್ ಗೊತ್ತಾ? ನಾನ್ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದ ವಿಷಯ ಏನ್ ಗೊತ್ತಾ? ನಾನ್ ನಿನ್ ಗಂಡ ತ್ರಿಶೂಲ್. ಅಭಯ್ ಅವರೇ, ನನ್ನ ತ್ರಿಶೂಲ್ ಹೆಸರನ್ನ ನಿಮ್ ಬಾಯಲ್ಲಿ ಹೇಳೋದಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ಮೊದಲು ತ್ರಿಶೂಲ್ನ ಹುಡ್ಕಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ರಿ, ಈಗ ನಾನೇ ನಿನ್ ಗಂಡ ತ್ರಿಶೂಲ್ ಅಂತ ಹೇಳ್ತಾ ಇದ್ದೀರಾ? ನನ್ನ ತ್ರಿಶೂಲ್ ನೀವಾಗೋದಕ್ಕೆ ಸಾಧ್ಯವೇ ಇಲ್ಲ. ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದೀರಾ, ಈಗ ಅದರಿಂದ ಹೇಗ್ ತಪ್ಪಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಶಿವಾನಿ, ಸತ್ಯ ನಿನಗೆ ಹೇಳಿ ಅದನ್ನ ಹೇಗೆ ಅರ್ಥ ಮಾಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸತ್ಯವನ್ನ ನಾನು ಆಗ್ಲೇ ಕಣ್ಣಾರೆ ಕಂಡಾಗಿದೆ ಅಭಯ್. ನಾಗ ಮಾತಾಗೆ ತೊಂದರೆ ಕೊಟ್ಟೋರ ಸಾವು ಹೇಗಾಗ್ಬೇಕು ಗೊತ್ತಾ? ಕಾರುಣವಾಗಿ ಘೋರವಾಗುತ್ತೆ. ಅದಕ್ಕೂ ಮುಂಚೆ ನನಗೆ ಸತ್ಯ ತಿಳಿಬೇಕು. ಯಾರು ನೀವು? ಏನ್ ನಿಮ್ ಉದ್ದೇಶ? ನಿಮ್ ಹಿಂದೆ ಇರೋದು ಯಾರು ಹೇಳಿ? ಶಿವಾನಿ, ನನ್ನ ಮಾತು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನೀವು ಎಂಥವ್ರು ಅಂತ ಅರ್ಥ ಆದ್ಮೇಲೆ ಯಾಕೆ ಮಾತು? ಸತ್ಯ ಹೇಳಿದ್ರು ನಿಮ್ಮ ಸಾವಾಗುತ್ತೆ, ಸುಳ್ಳು ಹೇಳಿದ್ರು ನಿಮ್ಮ ಸಾವಾಗುತ್ತೆ. ಸತ್ಯ ಹೇಳಿ ನೀವು ಸತ್ರೆ ಮುಂದಿನ ಜನ್ಮದಲ್ಲೂ ಇಂಥ ಹೀನ ಬದುಕೋದು ತಪ್ಪುತ್ತೆ. ಹೇಳಿ, ಯಾರು ನೀವು? ಶಿವಾನಿ, ನಾನೀಗ ನಿಜ ಹೇಳಿದ್ರು ಅದನ್ನ ನಂಬೋ ಸ್ಥಿತಿಲಿ ನೀನಿಲ್ಲ. ಆದ್ರೆ ಒಂದಂತೂ ಸತ್ಯ, ನಾಗ ಮಾತಾಗೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅವ್ರು ನೋಡಿದಾಗ ನನಗೆ ನನ್ನ ತಾಯಿ ನೋಡಿದಾಗ ಆಗ್ತಿತ್ತು. ಅಂತ ಅವ್ರಿಗೆ ನಾನ್ ಹೇಗ್ ತೊಂದರೆ ಕೊಡೋದಕ್ಕೆ ಸಾಧ್ಯ? ನೀವು ಸುಲಭವಾಗಿ ಉತ್ತರ ಕೊಡೋ ತರ ಕಾಣ್ತಾ ಇಲ್ಲ. ನನ್ನ ಊರಿಗೆ ತೊಂದರೆ ಕೊಟ್ಟೋರು ಯಾರೇ ಆಗಿರ್ಲಿ, ಅವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೂ ನಿಮ್ ಕಡೆಯಿಂದ ಯಾವುದೇ ಉತ್ತರ ಬರ್ತಿಲ್ಲ ಅಂದ್ರೆ ಇನ್ನು ಸುಮ್ಮನೆ ಇರಬಾರ್ದು. ನೀವು ಬದುಕಿರಲೇಬಾರ್ದು.
ಮಂತ್ರ ಪ್ರಯೋಗ ಮಾಡಿದ್ಯಾ ನೀನು? ನಿನ್ನಲ್ಲಿ ಯಾವುದೋ ಶಕ್ತಿ ಇದೆ. ಯಾವ ಮಂತ್ರ ಪ್ರಯೋಗ ಮಾಡಿದ್ಯಾ? ಯಾರು ನೀನು? ಸತ್ಯ ಹೇಳು. ಶಿವಾನಿ, ನಾನ್ ನಿನ್ನ ಪ್ರೀತಿಸಿದವರ ಇರುವವರ ಜೀವನ ನೆಮ್ಮದಿ ಹಾಳಾಗುತ್ತದೆ. ಶಿವಾನಿ, ಶಿವಾನಿ ಪ್ಲೀಸ್ ನಿಂತ್ಕೋ ಶಿವಾನಿ. ನನ್ ಮಾತು ಕೇಳು. ನನ್ ಮಾತು ಕೇಳಿದ್ರೆ ನಿನ್ ಸಿಟ್ಟೆಲ್ಲ ದೂರ ಆಗುತ್ತೆ. ಆಗ್ಬಾರ್ದು. ನನ್ನ ಸಿಟ್ಟು ಸೇಡು ದೂರ ಆಗ್ಲೇಬಾರ್ದು. ನನ್ನ ಸೇಡಿನ ಬೆಂಕಿಲಿ ನೀನು ಸುಟ್ಟು ಭಸ್ಮ ಆಗ್ಬೇಕು. ಯಾಕಂದ್ರೆ ನೀನು ಮಾಡಿರೋದು ಅಂತ ದ್ರೋಹ. ಶಿವಾನಿ, ಶಿವಾನಿ ಪ್ಲೀಸ್ ಶಿವಾನಿ. ಶಿವಾನಿ ನನ್ ಮಾತು ಕೇಳು. ಸತ್ಯ ಗೊತ್ತಾಗೋ ಟೈಮಲ್ಲಿ ಈ ರೀತಿ ಆಡ್ಬೇಡ. ದುಡುಕಿ ಏನೇನೋ ನಿರ್ಧಾರ ತಗೋಬೇಡ. ಅದನ್ನ ಹೇಳೋಕೆ ನೀನ್ ಯಾರು? ಇವತ್ತಿಗೆ ನಿನ್ನ ಮನೆ ಸಂಬಂಧ ಮುಗ್ದೋಯ್ತು. ಶಿವಾನಿ, ಶಿವಾನಿ ಪ್ಲೀಸ್. ಶಿವಾನಿ ನನ್ ಮಾತು ಕೇಳು ಶಿವಾನಿ. ಶಿವಾನಿ ಪ್ಲೀಸ್ ತಾಳ್ಮೆ ತಗೋ. ನನ್ ಮಾತು ಕೇಳು. ನಕ್ ತಾಳ್ಮೆ ಅಂತ ಇದ್ರೆ ಅದೆಷ್ಟು ತೊಂದರೆ ಆಗುತ್ತೋ ಏನು. ಶಿವಾನಿ ಪ್ಲೀಸ್, ಶಿವಾನಿ ಪ್ಲೀಸ್ ನನ್ ಮಾತು ಕೇಳು. ಅವಳು ಆದಿಶೇಷ, ಅವಳು ನಾಗಿನಿ. ಮಧ್ಯೆ ಏನಾಗಿದೆ? ಇದಕ್ಕೂ ಏನಾದ್ರು ಎಕ್ಸ್ಟ್ರಾ ಇದ್ರೆ ತಗೊಂದಿನ 5 ನಿಮಿಷದಲ್ಲಿ ಜಾಗ ಖಾಲಿ ಮಾಡ್ಬೇಕು. ಏನೇನು ನಿಂತ್ಕೊಂಡು ಮುಖ ನೋಡ್ತಾ ಇದೀಯ? ಬೆಳಗಿನ ಜಾವದಲ್ಲಿ ಕೋಳಿ ಬಿಟ್ಟಾಗ ಪಿಣಿ ಪಿಣಿ ಕಣ್ಣು ಬಿಟ್ಟ ಹಾಗೆ. ಹೋಗು ಅಂದ್ರೆ ಹೋಗ್ತಾ ಇರ್ಬೇಕಷ್ಟೇ. ಓಕೆ, ಇವತ್ತು ನಾನು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಅದನ್ನ ಅರ್ಥ ಮಾಡಿಸೋ ಶಕ್ತಿನೂ ನನಗಿಲ್ಲ. ಆದ್ರೆ ಒಂದಲ್ಲ ಒಂದಿನ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗಿದ್ದ ದಿನ ನಾನು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾನು ಏನು ಅಂತ ಅರ್ಥ ಆದ್ಮೇಲೆ ನಿಮಗೆ ತುಂಬಾ ಬೇಜಾರಾಗುತ್ತೆ. ಅದಾಗಬಾರ್ದು ಅಂತ ಇದೇ ಮನೇಲಿ ಇರ್ತೀನಿ ಅಂತ ಹೇಳಿದೆ. ಅಲ್ಲಪ್ಪ, ಸುತ್ತಿ ಬಳಸಿ ಮತ್ತೆ ಈ ಮನೇಲಿ ಇರೋದಕ್ಕೆ ಪ್ಲಾನ್ ಮಾಡ್ತಿದೀಯಲ್ಲ. ಆ ತರ ಪ್ಲಾನ್ ಮಾಡಿದ್ರು ಇರು ಅಂತ ಹೇಳೋದಕ್ಕೆ ನಾವು ರೆಡಿ ಇಲ್ಲ ಗೋವಿಂದ. ಈ ನನ್ನ ಮುಖ ಇದೆಯಲ್ಲ, ಇದ್ರ ಹಿಂದೆ ಇರೋ ನೋವು, ಬೇಸರ, ಕತೆ ಇದ್ಯಾವುದು ನಿಮ್ಗಳಿಗೆ ಅರ್ಥ ಆಗಲ್ಲ. ಹೇಳೋಣ ಅಂದ್ರೆ ಅದನ್ನ ಕೇಳೋದಕ್ಕೆ ಕಿವಿಗಳಿದೆ, ಅರ್ಥ ಮಾಡ್ಕೊಳ್ಳೋ ಮನಸ್ಸಿಲ್ಲ. ಹಾಗಿದ್ಮೇಲೆ ನಾನಿಲ್ಲೇ ಇದ್ದೇನು ಪ್ರಯೋಜನ? ಇಲ್ಲ ತಾನೆ? ಇಲ್ಲ ಅಂದ್ಮೇಲೆ ಇನ್ನು ಯಾಕಿಲ್ಲೇ ಇದೆಯಾ? ಗೆಟ್ ಔಟ್. ಸರಿ, ನಾನಿರ್ಬೇಕು ಅಂತ ಬಯಸೋರೆ ನಾನು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಗ ನಾನಿಲ್ಲಿರೋದಿಲ್ಲ. ಕೆಟ್ಟದ್ದು ಸಡ್ದು ಹೋಗ್ಲಿ, ಒಳ್ಳೇದು ಬೇಗ ಅರ್ಥ ಆಗ್ಲಿ. ಆದಷ್ಟು ಬೇಗ ಮುಖವಾಡದ ಹಿಂದೆ ಇರೋ ನಿಜವಾದ ಮುಖ ಆಚೆ ಬರಲಿ ಅಂತ ಆಶೀರ್ವಾದ ಮಾಡಿ. ಶಿವಾನಿ, ಹೊರಟೋಗು ಅಂತ ಹೇಳಿದ್ಮೇಲೆ ಹೊರಟೋಗ್ತಾ ಇರ್ಬೇಕಷ್ಟೇ. ಈ ಸೆಂಟಿಮೆಂಟ್ ಇದು ವರ್ಕೌಟ್ ಆಗೋದಿಲ್ಲ. ಏನ್ ನಡೀತಾ ಇದೆ ಇಲ್ಲಿ?
ಶುದ್ಧೀಕರಣ ನಡೀತಾ ಇದೆ. ಈಗ ಮನೆಗೆ ಸಂಬಂಧ ಪಡೆದಿರೋರು ಒಂದಷ್ಟು ಜನ ಬಂದು ಈ ಮನೆಯಲ್ಲಿದ್ದಾರೆ. ಅವ್ರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಆಚೆ ಕಳಿಸೋ ಕೆಲಸ ನಡೀತಾ ಇದೆ. ಈಗ ಇವನು ಆಮೇಲೆ ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವರನ್ನು ಹೊರಗಡೆ ಕಳಿಸೋ ಕೆಲಸ ನಡೆಯುತ್ತೆ. ಇವನ್ ಕೆಲಸ ಬಂದ್ ಮುಗೀತು, ಅದಕ್ಕೆ ವಾಪಸ್ ಕಳಿಸ್ತಾ ಇದ್ದೀನಿ. ಓ, ಕೆಲಸ ಮುಗೀತು ಅಂದ್ರೆ ತ್ರಿಶೂಲೂರಿನ ಮನೆಗೆ ಬಂದ್ರ? ಅಥವಾ ನನ್ನ 5 ಜನ ಸ್ನೇಹಿತರು ಅವ್ರನ್ನ ಕೊಲೆ ಮಾಡಿದವರು ಯಾರು ಅಂತ ಗೊತ್ತಾಯ್ತಾ? ಇದು ಯಾವುದೂ ಆಗಿಲ್ಲ ಅಂದ್ರೆ ಕೆಲಸ ಇನ್ನೂ ಮುಗ್ದಿಲ್ವಲ್ಲ ಮಿಸ್ಟರ್ ಧನಂಜಯ್? ಮುಗ್ದಿಲ್ಲ ಅಂದ್ರೆ ಹೊರಗಡೆ ಎಲ್ಲಾದ್ರೂ ಹೋಗಿ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಅವನು ಇಂಥವನು ಈ ಮನೆಯಲ್ಲಿರೋದು ಬೇಡ ಅಂತೇಳಿ ಅವನನ್ನ ಹೊರಗಡೆ ಕಳಿಸ್ತಾ ಇದ್ದೀನಿ. ಓ, ಅದನ್ನ ಹೇಳಕ್ಕೆ ನೀನ್ ಯಾರು? ಇದು ನನ್ನ ಮನೆ, ನೀನು ನನ್ನ ತಮ್ಮ ಅಷ್ಟೇ, ನಮ್ಮಪ್ಪ ಅಲ್ಲ. ಸಾಧ್ಯನೇ ಇಲ್ಲ. ಅವನು ದಿಗ್ವಿಜಯ, ನಾನು ಅವನ ರೂಪದಲ್ಲಿದ್ದೀನಿ ಅಂತ ಇಲ್ಲಿ ಇರಕ್ಕೂ ಆಗದೆ, ಇಲ್ಲಿಂದ ಹೋಗಕ್ಕೂ ಆಗದೆ ಒದ್ದಾಡ್ತಾ ಇದ್ದಾನೆ. ಇವನು ಆದಿಶೇಷ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಇವನ ಆ ಮಹಾಬಲ ಇಲ್ಲಿ, ಈ ಮನೆಗಳ ಗೋವಿಂದ ಇಲ್ಲಿ, ಇನ್ನು ಮಾಯಾಂಗನೆ, ಶಿವಾನಿ, ನಂದೀಶ, ಇಷ್ಟು ಜನರಲ್ಲಿ ಯಾರು ಆದಿಶೇಷ? ಅದನ್ನು ಹೇಗೆ ಕಂಡಿದ್ದಾರೆ? ಹಾಯ್ ಯಂಗ್ ಮ್ಯಾನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಯಾಕೆ? ನನ್ನನ್ನ ಈ ಮನೆಯಲ್ಲಿ ಉಳಿಸ್ಕೊಂಡಿದ್ದಕ್ಕೆ. ಈ ಮನೆಯಲ್ಲಿ ನಿನ್ನ ಯಾಕೆ ಉಳಿಸ್ಕೊಂಡೆ ಗೊತ್ತಾ? ಈ ಮನೆಯಲ್ಲಿ ನನಗೊಬ್ರು ಶತ್ರು ಇದ್ದಾರೆ. ಅವ್ರು ಯಾರು ಅಂತ ಕಂಡಿಡಿದಕ್ಕೆ ನಿನ್ನ ಉಳಿಸ್ಕೊಂಡೆ. ಸರ್, ಏನು ಹೇಳ್ತಿದ್ದೀರಾ? ನಿಜ. ನೋಡು, ಇವರಷ್ಟೂ ಜನದಲ್ಲಿ ಒಬ್ಬರು ನನ್ನ ಪರಮ ಶತ್ರು ಇದ್ದಾರೆ. ಅವ್ರು ಯಾರು ಅಂತ ನೀನು ಕಂಡುಹಿಡಿಬೇಕು. ಆಗತ್ತಾ? ಸರಿ ಸರ್. ಓಕೆ, ಗೋ ಅಹೆಡ್. ಇವ್ರು ಯಾರನ್ನ ಕಂಡು ಹಿಡಿಯೋದಕ್ಕೆ ಹೇಳಿದ್ರು? ಇವ್ರ ಮಾತಿನ ಅರ್ಥ ಏನು? ಒಂದು ಅರ್ಥ ಆಗ್ತಿಲ್ವಲ್ಲ. ದಿಗ್ವಿಜಯ್ ಅಂಕಲ್, ಎಲ್ಲ ನಾವ್ ಅನ್ಕೊಂಡಾಗೆ ಆಗಿದೆ. ಈಗ ಶಿವಾನಿ ಉತ್ತರ ಧ್ರುವ, ಆದಿಶೇಷ ದಕ್ಷಿಣ ಧ್ರುವ. ಈ 2 ಧ್ರುವಗಳು ಸೇರೋಕೆ ಯಾವತ್ತಿಗೂ ಆಗದೇ ಇಲ್ಲ ಅಂತ ಪ್ರಮೇಯ ಸೃಷ್ಟಿಯಾಗಿದೆ. ಅಂದ್ರೆ ಅವನು ಆ ಮುದುಕಿನ ಕೊಲ್ಲೋದಕ್ಕೆ ಪ್ರಯತ್ನಿಸ್ದ ಅನ್ನೋ ಅನುಮಾನನ ಅವಳಲ್ಲಿ ತುಂಬಿದ್ರೆ ಅವರಿಬ್ರು ದೂರ ಆಗ್ಬಿಡ್ತಾರ? ದಿಗ್ವಿಜಯ್ ಅಂಕಲ್, ನಾನು ನಾಗಲೋಕದ ಮಾಯಾಜಾಲವನ್ನು ಕಲ್ತೋಳು, ಮನುಷ್ಯ ಲೋಕದ ಕುಟಿಲತನವನ್ನು ಕಲ್ತೋಳು. ಇದ್2 ಸೇರಿದ್ರೆ ದೇವ್ರೆ ಸರ್ದು ಬದಿಗೆ ನಿಲ್ತಾನೆ. ಇನ್ನು ಶಿವಾನಿ ದೂರ ಹೋಗದೆ ಇರೋದಕ್ಕೆ ಹೇಗ್ ಸಾಧ್ಯ? ಅಂಥದ್ರಲ್ಲೂ ಅವಳ ಎದುರುಗಡೆ ಇರೋ ಅಭಯ ಆದಿಶೇಷನೇ ಅಂತ ಅವಳಿಗೆ ತಿಳಿದಿಲ್ಲ. ಆದಿಶೇಷನಾದ್ರೂ ಶಿವಾನಿ ತನ್ನ ಹೋದ ಜನ್ಮದ ಪತ್ನಿ, ಪ್ರೇಯಸಿ ಅಂತ ತಿಳಿದೇ ಇಲ್ಲ. ಈ ವಿಷಯದ ಮೇಲೆನೆ ಅವರಿಬ್ರು ಜೀವನವನ್ನೇ ಒಟ್ಟಿನಲ್ಲಿ ಆದಿಶೇಷ ಈಗ ಶಿವಾನಿ ಎದುರುಗಡೆ ನಿಲ್ತಾನೆ. ಅವರಿಬ್ರು ಮಧ್ಯೆ ಮಹಾಕಾಳಗ ಆಗುತ್ತೆ. ಆದಿಶೇಷನ ಪ್ರಹಾರಕ್ಕೆ ಶಿವಾನಿ ನಾಶ ಆಗೋಗ್ತಾಳೆ. ಓಕೆ, ಎಲ್ಲ ನೀನು ಹೇಳ್ದಾಗೆ ಆಗುತ್ತೆ ಅಂತಾನೆ ಇಟ್ಕೊಳ್ಳೋಣ. ಮುಂದೆ ನಾಗಮಣಿ ನಿಮ್ ಕೈ ಸೇರುತ್ತೆ. ನನಗೇನ್ ಬೇಕು, ನನ್ ಕೈ ಸೇರಕ್ಕೆ ನೀವ್ ಸಹಾಯ ಮಾಡ್ಬೇಕು. ಅರ್ಥ ಆಗ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.